ನಿನ್ನೆ ಫೆಬ್ರವರಿ 14ನೇ ತಾರೀಕು BMRCL ಅವೈಜ್ಞಾನಿಕವಾಗಿ ಹೆಚ್ಚಿಸಿರುವಂತಹ ಮೆಟ್ರೋ ಬೆಲೆಗಳ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಂಗಳೂರು ಮಹಾನಗರದ ಕಾರ್ಯಕರ್ತರು ನಾಡಪ್ರಭು ಕೆಂಪೇಗೌಡ ನಿಲ್ದಾಣದ ಎದುರುಗಡೆ ಫುಟ್ಪಾತ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಗೆ ಯಾವುದೇ ರೀತಿ ಹಾನಿಯಾಗಿರಲಿಲ್ಲ ಅಥವಾ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯೂ ಆಗಿರಲಿಲ್ಲ. ಇದಾಗಿಯೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸರು ಪ್ರತಿಭಟನಾಕಾರರು ಅಂದರೆ ಅಮಾಯಕ ವಿದ್ಯಾರ್ಥಿಗಳು, ಯಾರಿಗೆ ಆದಾಯದ ಒಂದು ನಿರ್ದಿಷ್ಟ ಮೂಲ ಇಲ್ಲ, ಯಾರು ಸರ್ಕಾರಕ್ಕೆ ತಮಗಾಗಿರುವಂಥ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ಯಾರು ಸರ್ಕಾರಕ್ಕೆ ನಮ್ಮ ಜೇಬಿಗಾಗಿರುವಂಥ ಹೊರೆಯನ್ನು ಕಡಿಮೆ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ, ಅಂತಹ ಅಮಾಯಕ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡ್ತಾರೆ ಹಾಗೂ ಅವರ ಮೇಲೆ 15ಕ್ಕೂ ಹೆಚ್ಚು FIRಗಳನ್ನು ದಾಖಲಿಸ್ತಾರೆ. ಇದರರ್ಥ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ನಡೆಯನ್ನು ಪ್ರಶ್ನಿಸೋದಾಗಿರಲಿ ಅಥವಾ ಅದರ ವಿರುದ್ಧ ಪ್ರತಿಭಟನೆ ಮಾಡೋದಾಗಿರಲಿ ಒಂದು ಅಪರಾಧ ಹೋಗಿದೆ. ವಿಪರ್ಯಾಸ ಏನು ಅಂತಂದರೆ ಆ ಗ್ಯಾರಂಟಿ ಕೊಡ್ತೀವಿ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಇರೋ ರಾಜ್ಯ ಸರ್ಕಾರ ಇವತ್ತು ಒಬ್ಬ ವ್ಯಕ್ತಿಗೆ ಮೂಲಭೂತವಾಗಿ ಬೇಕಾಗಿರುವಂತಹ ತನ್ನ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯದ ಗ್ಯಾರಂಟಿನೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಈ ಕೂಡಲೇ ರಿಜಿಸ್ಟರ್ ಆಗಿರುವಂಥ FIRಗಳನ್ನು ಹಿಂಪಡೆಯದೇ ಹೋದರೆ ನಿನ್ನೆಯ ದಿನ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಒಂದು ಕರಾಳ ದಿನವಾಗಿ ಉಳಿದುಕೊಳ್ಳುತ್ತದೆ.